ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೆನ್ನ ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಮೊದಲನೇದಾಗಿ ನಮಗೆ ಮೆಹಂದಿ ಸೊಪ್ಪು ಬೇಕು, ಗಿಡದಲ್ಲಿ ಬೆಳೆದಿರುತ್ತಲ್ವ, ಅದಕ್ಕೆ ಕಿತ್ಕೊಂಡು ಬರಬೇಕು. ಈ ಥರ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಇಟ್ಕೊಬೇಕು. ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಅಡಿಕೆ ಹಾಕ್ಕೊತಾ ಇದ್ದೀನಿ. ಪುಡಿ ಹಾಕ್ಕೊಬೇಡಿ, ಅದು ಸಕ್ಕರೆ ಇರುತ್ತೆ. ಅಡಿಕೆ ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೀ ಸೊಪ್ಪನ್ನ ಡಿಕಾಕ್ಷನ್ ಮಾಡಿಕೊಂಡು ಹಾಕೋಬೋದು. ಆಮೇಲೆ ಅಗಸೆ ಬೀಜ, ಇದು ಸ್ಮೂತ್ನೆಸ್ ಕೊಡುತ್ತೆ ಕೂದಲಿಗೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಸಿಲ್ಕಿ ಫೀಲ್ ಕೊಡುತ್ತೆ ಇದು ಹಾಕ್ಕೊಂಡ್ರೆ. ಇದು ಮೆಂತ್ಯ ಪುಡಿ ಫ್ರೆಂಡ್ಸ್, ನೀವು ಮೆಂತ್ಯನೂ ಬೇಕಾದ್ರೆ ನೆನೆಸಿ ಹಾಕೋಬೋದು. ಇಲ್ಲಿ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀವಿ, ಅಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಕರಿ ಜೀರಿಗೆ ಅಂತ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೊಪ್ಪು ಮೇಲೆ ಡಿಪೆಂಡು, ಏನು ಬೇಕೋ ಅದು ಹಾಕೊಬೋದು. ಆಮೇಲೆ ಲವಂಗ ಸ್ವಲ್ಪ. ಇದನ್ನು ಸ್ವಲ್ಪ ಮೊಸರಲ್ಲಾದರೆ ಮೊಸರಲ್ಲೇ ಇದು ಮಾಡ್ಕೊಳ್ಳಿ. ಡಿಕಾಕ್ಷನ್ ಏನಾದರೂ ಮಾಡಿಕೊಂಡ್ರೆ ಅದನ್ನು ಅದರಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಕೂದಲಿಗೆ ಪದ್ರನೇ ತೆಗೆದು ಹಾಕೊಬೇಕು ಫ್ರೆಂಡ್ಸ್. ಒಂದು ಒಳ್ಳೆ ಎಳೆ ತೆಕ್ಕೊಂಡು ಹಾಕೊಂಡ್ರೆ ಕ್ಲೀನಾಗೆ ಆಗುತ್ತೆ. ಫುಲ್ ಕೂದಲಿಗೂ ಹಾಕೊಬೇಕು, ಮೇಲಿಂದ ಕೆಳಗಡೆವರೆಗೂ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗೆ ಬಂದಿದೆ ಅಂತ. ಕ್ಲೀನಾಗಿ ತೆಕ್ಕೊಂಡು ಹಾಕ್ಕೊಳ್ಳಿ. ನೋಡಿ ಕೈಗೆ ಎಷ್ಟು ಕಲರ್ ಬಂದಿದೆ ಹಾಕ್ಕೊಂಡಿರೋದಕ್ಕೆ ಕೈಯಿಂದ. ನಾನು ಇಲ್ಲಿ ಗ್ಲೌಸ್ ಏನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ. ಆಚೆ ಎಲ್ಲ ಸಿಗೋದು ಕೆಮಿಕಲ್ಸು ಫ್ರೆಂಡ್ಸ್, ಯೂಸ್ ಮಾಡಬೇಡಿ. ಮನೆಯಲ್ಲೇ ಮಾಡಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.